ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವಿಡಿಯೋ ಏನಂದರೆ ಡೈಲಿ ವ್ಲಾಗ್ ಥರ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸಡನ್ನಾಗಿ ಹೊರಟಿದ್ದೀವಿ, ಪ್ಲಾನ್ ಅಂತೂ ಇಲ್ಲ. ಇವಾಗಂತೂ ನಮ್ಮ ಅಕ್ಕನ ಮನೆಗೆ ಹೋಗಬೇಕು. ಫಸ್ಟು ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ. ಮಾತಾಡಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತಿದೆ. ನನ್ನ ಮಿಸ್ಸಸ್ ಏನೋ ಮಾಡ್ತಿದ್ದಾರೆ. ಗೈಸ್ ಇವೆಲ್ಲ ಡವ್ವು. ಹ್ಯಾಪಿ ಹ್ಯಾಪಿ ಕೊಡಿ. ಐಫೋನ್ ತಗೊಡಿ. ಇನ್ನು ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಕೊಡಿ. ಐಫೋನು ಕೇಳ್ತಿದ್ದಾರೆ, ತಗೊಡೋಣ. ಇದರಲ್ಲಿ ಮುಂದುವರಿಸಿ. ಇಲ್ಲ ಇವಳು ನಾವು ಮಾತಾಡ್ತಿರೋದಕ್ಕೆ ನಗ್ತಾ ಇದ್ದಾಳೆ. ಫ್ರೆಂಡ್ಸ್ ಏನು ಗೊತ್ತಾ, ನಿಮಗೆ ಏನೇನಾದರೂ ಸಪೋರ್ಟ್ ಮಾಡಬೇಕು, ನಿಮಗೆ ಹೇಳಿ ಕಂಟೆಂಟ್ ಯಾವ ಥರ ಬೇಕು, ಏನು ನಿಮ್ಗೆ ಯಾವ ಥರ ಬೇಕು ಅದೇ ಥರ ನಾವು ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟಿಂಗ್ ಇದು ಫಸ್ಟು. ಇನ್ನೂ ನಮಗೆ ಆ ಥರ ಇನ್ನೂ ಯಾವ ಥರ ಮಾಡಬೇಕು, ಯಾವ ಥರ ಕಂಟೆಂಟ್ ಕೊಡಬೇಕು ನಿಮಗೆ ಅದ್ಯಾವುದು ಇನ್ನೂ ಗೊತ್ತಿಲ್ಲ. ಸೊ ನೀವು ಯಾವ ಥರ ಕಮೆಂಟ್ ಮಾಡ್ತೀರಾ, ನಿಮ್ಗೆ ಯಾವ ಥರ ಬೇಕು ಆ ಥರ ಹೇಳಿ. ನಿಜವಾಗ್ಲೂ ನಾವು ಮಾಡ್ತೀವಿ. ಫಸ್ಟು ನಮಗೂ ಮುಜುಗರ ಯೂಟ್ಯೂಬ್ ಓಪನ್ ಮಾಡೋಕ್ಕೆ, ಆದರೂ ಮಾಡಿದ್ದೀವಿ. ನಂಬಿಕೆ ಮೇಲೆ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ಓಕೆನಾ? ಇವರಿಬ್ರು ನವೀನ್ ಯಾವ ಥರ ನಿಮ್ಮಿಬ್ಬರ ವಿಡಿಯೋ ಯಾವ ಥರ ಬೇಕು ಅಂತ ಹೇಳಿ ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮಳ್ಳಿ ವಾತಾವರಣ ಚಿಂದಿಯಾಗಿದೆ. ಬಿಸಿಲು ಮಾತ್ರ ಹೆವಿ ಹೊಡಿತೀವಿ. ನಿಜವಾಗ್ಲೂ ಈ ಬಿಸಿಲಲ್ಲಿ ಎಲ್ಲಿಗೂ ಹೊರಗಡೆ ಹೋಗ್ಬೇಕು ಅಂತಲೂ ಅನ್ಸಲ್ಲ. ಅಷ್ಟು ಬಿಸಿಲಿದೆ. ನಿಮ್ಮ ಕಡೆನೂ ಹಾಗೆ ಇದೆಯಾ ಅಂತ ಕಮೆಂಟ್ ಮಾಡಿ. ಇವಾಗ ನಮ್ಮ ಅಕ್ಕ ಅವ್ರ ಮನೆಗೆ ಬಂದಿದ್ವಿ. ಊಟನೇ ಕೊಡ್ಬೇಕು. ಈಗ ಹೇಳು. ನಮ್ಮ ಪಾಪ ನನಗೆ ಊಟನೇ ಕೊಡ್ತಾರೆ. ಈಗ ಅವ್ರ ಅಕ್ಕ ಮನೆ ಕರ್ಕೊಂಡು 2 ಗಂಟೆ ಆಯಿತು. ತುಂಬ ಹೊಟ್ಟೆ ಸಿಕ್ಕಿದೆ. ನಾನು ಊರಿಗೆ ಹೋಗ್ತೀನಿ. ಸುಮ್ಮನೆ ಕೂತಿದ್ದೀವಿ, ಬಂದು ಊಟ ಮಾಡ್ಬೇಕು ಇವಾಗ. ಹಲೋ ಹಲೋ, ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾಳೆ. ಹಾಂ ಹಾಂ 2,000 ನೀವು ಡಿಸೆಂಟ್ರಿ. ಹಾಂ ಹಾಂ ಸರಿ ಆಯಿತು. ನಂಬರ್ ಕೊಡು. ಮಾತಾಡಲ್ಲ. ಹ್ಞೂ ನಂಬರ್ ಕೊಡು. ಅಲ್ಲ ಅವ್ರ ನಂಬರ್ ಐತೆ, ನನ್ನ ನಂಬರ್ ಕೊಡು ಅಂತ. ಸರಿ ಅದಕ್ಕ ಅವಳು. ಸರಿ ಇಲ್ಲಿ ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಅನ್ನು. ನೋಡಿ ಇವಾಗ ಹೊರಡಬೇಕು. ಅಕ್ಕನ ಮನೆಯಿಂದ ಹೊರಡ್ತಾ ಇದ್ವಿ. ಚಲೇಗ. ಇವಾಗ ನಮ್ಮ ಅಕ್ಕನ ಮನೆಯಿಂದ ಹೊರಟಿ ಕುಶಾಲನಗರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ಮಾತ್ರ ಗೊತ್ತಿಲ್ಲ. ತೋರಿಸ್ತೀವಿ ಎಲ್ಲಿಗೆ ಹೋಗ್ತೀನಿ ಅಂತ. ಏನೇನಾದ್ರು ಕ್ವಶನ್ನು ಇನ್ನೇ ಸುಮ್ಮನೆ ಏನೇನಾದ್ರು ಮಾತಾಡೋದು. ನನಗೆ ಕಾರಲ್ಲಿ ತುಂಬ ಇಷ್ಟ ಅಂದರೆ ಇದು ಆಂಜನೇಯ. ಅದು ಇದ್ರಲ್ಲಿ ತಗೊಂಡಿದ್ದು ಯಾವುದು ಒಂಥರ ಚಿಕ್ಕ ತಿರುಪತಿಗೆ ಹೋಗಿದ್ದು ಅವಾಗ ತಗೊಂಡಿದ್ದು ಆಂಜನೇಯ. ನೋಡಿ ಗೈಸ್, ನನಗೆ ಗೊತ್ತಿಲ್ಲ ಹೋಗಿರೋದು. ನನಗೆ ಗೊತ್ತಿಲ್ಲದಂಗೆ ಎಲ್ಲೆಲ್ಲೋ ಹೋಗಿರ್ತಾಳೆ. ಹೀಗೆ ಎಲ್ಲೆಲ್ಲಾರು ಯಾವಾಗ್ಲಾರು ಒಂದೊಂದು ಟೈಮಲ್ಲಿ ನಿಜ ಹೇಳೋದು. ನೋಡಿ ಫ್ರೆಂಡ್ಸ್, ಇವ್ರು ಗೌಡ್ರ ಪಕ್ಕ ಸುಮ್ಮನೆ ಕೂತಿದ್ದಾರೆ.
ಹೊಟ್ಟೆ ತುಂಬ ಊಟ ಮಾಡಿದ್ರು. ಅಮೌಂಟ್ ಇದೆ ನೋಡಿ. ಇದನ್ನ ಒಳಗಡೆ ಹೋಗಿಲ್ಲ, ಇದನ್ನ ಎಂಟ್ರಿ. ಜಸ್ಟ್ ಇವಾಗ ಎಂಟ್ರೆನ್ಸಲ್ಲಿ ಇದ್ದೀವಿ. ನಿಸರ್ಗಧಾಮ ಅಂತ ಕುಶಾಲನಗರ ಪ್ಲೇಸ್ ಇರೋದಿದು. ತೋರಿಸ್ತೀನಿ ಒಳಗೆ. ರೆಸಿಡೆಂಟ್ ಇವರು ಹಿಂಗೆ ಮಾಡೋದು. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅವಳು ಮಾಡ್ಕೊಳ್ಳೋದು ಇಲ್ಲ ಗೈಸ್. ಇಲ್ಲಿದೆ ಹೆಂಗೆ ಕೊಡ್ತೀನಿ ಈಗ ಆರ್ಡ್ರ್. ಇಲ್ಲೆಲ್ಲ ಬೋಟಿಂಗ್ ಎಲ್ಲ ಇತ್ತು ಮುಂಚೆ. ಬೋಟಿಂಗ್ ಎಲ್ಲ ಇತ್ತು. ಇವಾಗ ಮುಂಚೆ ಇಲ್ಲಿ ಬೋಟಿಂಗ್ ಎಲ್ಲ ಇತ್ತು. ಇವಾಗ ನೀವು ಕಡಿಮೆ ಆಗಿರೋದ್ರಿಂದ ಮಾತಾಡೋಕ್ಕೆಲ್ಲ ಬಿಡಲ್ಲ ಅಂತ ಅನಿಸುತ್ತೆ. ಚಿಕ್ಕ ಮೆಟ್ಲು ಎಲ್ಲೈತೆ? ಚಿಕ್ಕ ಮೆಟ್ಲು. ಇಲ್ಲಿ ಇನ್ನೂ ಫೋಟೋ ತಕ್ಕೋಬೇಕು, ವಿಡಿಯೋಸ್ ಮಾಡಬೇಕು. ಎಲ್ಲ ಮುಗಿಸಿ ಆಮೇಲೆ ಏನಾದರೂ ತಿಂದು ಎಲ್ಲ ಆದಮೇಲೆ ಏನು ಮಾಡ್ಬೇಕು? ಎಲ್ಲ ಆದಮೇಲೆ ಏನಾದ್ರು ಹೋಗ್ಬೇಕು. ಇವಾಗಂತೂ ಮಳೆ ಇಲ್ವಲ್ಲ, ಅದಕ್ಕೆ ಇದು ಹಿಂಗೆ ಕಾಣಿಸ್ತಾ ಇರೋದು. ಮಳೆ ಇದ್ದಿರಲ್ಲ ಗ್ರೀನರಿ ಥರ ಸಖತ್ತಾಗಿರೋದು. ಒಂಥರ ಚೆನ್ನಾಗಿತ್ತು. ಇಲ್ಲೇ ಪಾಪ ಹಿಡ್ಕೊ, ಇಲ್ಲಿಂದ ಮಾಡಿ ವಿಡಿಯೋ ಮಾಡೋ ಅಂತ ತಲೆ ತಿಂತಾವಳೆ. ನಾನು ಇಂಥ ಪ್ಲೇಸಿಗೆ ಬಂದಿದ್ದೀವಿ, ವಿಡಿಯೋ ಮಾಡಬಾರ್ದಾಗ ಹುಚ್ಚಿ ಥರ ನೆಗಾಡ್ತಾವಳೆ ಅಂತ ನಂಗೆಂತ ಗೊತ್ತಿಲ್ಲ. ರೀಲ್ಸ್ ಮಾಡು ಅಂತ ನನ್ನ ಜೀವ ತಿಂತಾವಳೆ ಗೈಸ್. ನೋಡಿ ಗೈಸ್, ಇದು ಬರುತ್ತೆ ಪೋಸ್ಟು. ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಮ್ಮ ಅಕ್ಕಗೆ ಏನು ಮಾಡೋಕ್ಕೆ ಹೋಗಲ್ಲ ನೋಡಿ, ಬರ್ತಾ ಇದ್ದಲ್ಲಿ ವಿಡಿಯೋ ಮಾಡಿ ಅಂತ ಬಡ್ಕೊತ ಇದ್ಲು. ಅದಕ್ಕೆ ವಿಡಿಯೋ ಮಾಡಿ ಹಿಡ್ಕೋಬೋದಿತ್ತು. ಭಯ ಪಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಬೇರೆ ನೋಡೋಣ ಅಂತ, ಬಟ್ಟೆ ಏನಾದರೂ ತಗೊಳ್ಳೋಣ ಅಂತ ಬಂದಿದ್ದಾರೆ. ಚೆನ್ನಾಗಿದ್ದಾವ, ಹಿಡ್ಸೋಕೆ ಉಡಿಸ್ಬೋದು. ತಗೋತೀಯದ? ಒಂದೊಂದು ಜೊತೆ ಸ್ಲಿಪ್ಪರ್ ತಗೊಂಡೆ. ಚೆನ್ನಾಯ್ತು. ಒಂದೇ ಸರಿ ಸೆಲೆಕ್ಷನ್ ಇದೊಂದು ತಗೊಂಡು. ನಂಗೆ ಈ ಥರ ತುಂಬ ಇಷ್ಟ, ಏನೋ ಅಂತ ಗೊತ್ತಿಲ್ಲ. ಈ ಥರ ಸ್ಮಾಲ್ ಥಿಂಗ್ಸ್ ಅನಿಸುತ್ತೆ ಜಾಸ್ತಿ ಇಷ್ಟ ಆಗೋದು ಹುಡುಗಿರಿಗೆ. ಓಕೆ ಗೈಸ್, ನನಗೆ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾವು ಬಂದಿದ್ದೇನೆ 7 ಗಂಟೆ ಆಗಿತ್ತು. ಮತ್ತು ಅಲ್ಲಿ ನಾನ್ ವೆಜ್ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದು ಟೈಮ್ ಆಯಿತು. ಮತ್ತು ಮನೆಗೆ ಬಂದಮೇಲೆ ವಿಪರೀತ ತಲೆನೋವು, ಸಿಕ್ಕಾಪಟ್ಟೆ ತಲೆನೋವುತ್ತಿತ್ತು. ಅದಕ್ಕೇ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಮತ್ತು ವೀಡಿಯೋ ಮಾಡೋದು ನೈಟು ವೀಡಿಯೋ ಮಾಡ್ಬೋದಿತ್ತು, ವೀಡಿಯೋ ಮಾಡೋದು ಕೂಡ ಮರ್ತೋಯ್ತು, ಅಷ್ಟೊಂದು ತಲೆನೋವುತ್ತಿತ್ತು. ಅದಕ್ಕೆ ಇವಾಗ ನೆಕ್ಸ್ಟ್ ಡೇ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ಪ್ಲ್ಯಾನ್ ಇಲ್ಲದೆ ಹೋಗಿದ್ದು, ಬಟ್ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಪ್ಲೇಸ್ನ ನೋಡಿರಲಿಲ್ಲ, ತುಂಬ ದಿನಗಳು ಕೂಡ ಆಗಿತ್ತು. ಹಾಗೆ ನೋಡಿದ್ವಿ.
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮತ್ತು ಜನನೂ ಹಾಗೆ ಇದ್ದರು. ನಾವು ಯಾರೂ ಇರಲ್ಲ ಈ ಬಿಸಿಲಲ್ಲಿ. ಅಂದರೆ ಹಾಲಿಡೇಸ್ ಇರೋದ್ರಿಂದ ಇರ್ತಾರೆ ಅಂತ ಗೊತ್ತಿತ್ತು, ಬಟ್ ಅಷ್ಟೊಂದು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ಕ್ರೌಡು ಕೂಡ ಇತ್ತು ಅಲ್ಲಿ. ಒಂಥರ ಪ್ಲೇಸ್ ಚೆನ್ನಾಗಿತ್ತು ಮತ್ತು ಎಂಜಾಯ್ ಮಾಡಿದ್ವಿ. ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು. ಮತ್ತು ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೆಕ್ಸ್ಟು ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಯಾಕೆಂದರೆ ನೀವು ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಗೊತ್ತಿದ್ದರೆ ಅಲ್ವಾ ನಾವು ವೀಡಿಯೋ ಮಾಡೋಕ್ಕಾಗೋದು. ಅದಕ್ಕೆ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾನು ಆ ಥರ ವೀಡಿಯೋಸ್ ಅಂದರೆ ನಾವು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ತುಂಬ ದಿನಗಳಾಗಿತ್ತು ಹೊರಗಡೆ ಹೋಗಿ. ಅದಕ್ಕೆ ಸುಮ್ಮನೆ ಹಾಗೆ ಹೋಗೋಣ ಅಂತ ಹೋಗಿದ್ದು. ಪ್ಲ್ಯಾನ್ ಇರಲಿಲ್ಲ. ಹಂಗೆ ಹತ್ರದಲ್ಲಿರೋ ಪ್ಲೇಸಿಗೆ ಹೋಗೋಣ ಅಂತ ಹೋಗಿದ್ದು. ನಿಮಗೆಲ್ಲರಿಗೂ ಆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲ ವೀಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೇ ಮತ್ತೆಲ್ಲ ಸಬ್ಸ್ಕ್ರೈಬ್ ಮಾಡಿ.